ಮಹಾರಾಷ್ಟ್ರದ ಬದಲಾಪುರದಲ್ಲಿ ನಡೆದ ಎನ್ಕೌಂಟರ್ಗೆ ರಾಜಕೀಯ ಮೆತ್ತಿಕೊಂಡಿರುವುದು ತೀರಾ ರಹಸ್ಯವಾಗಿ ಉಳಿದಿಲ್ಲ. ಚುನಾವಣೆ ಹೊತ್ತಿನ ಲಾಭಕ್ಕಾಗಿ ಒಂದು ಹತ್ಯೆ ನಡೆದು ಹೋಯ್ತಾ ಅನ್ನೋ ಪ್ರಶ್ನೆ ಎದ್ದಿದೆ. ಜೊತೆಗೆ ಎನ್ಕೌಂಟರ್ ಅನ್ನೋದು ನ್ಯಾಯ ನೀಡುವ ಮಾರ್ಗ ಅನ್ನೋದಕ್ಕಿಂತ ಹೆಚ್ಚಾಗಿ ಆ ನೆಪದಲ್ಲಿ ಪ್ರತೀಕಾರಕ್ಕೆ ದಾರಿಯಾಗಿದೆ ಅನ್ನೋದು ಕೂಡ ದಶಕಗಳಿಂದ ಗೊತ್ತಿರುವ ಸತ್ಯ. ಎನ್ಕೌಂಟರ್ ಹೇಗೆ ಒಂದು ಪ್ರಕರಣವನ್ನ ಅದರ ಸತ್ಯವನ್ನ ಮುಗಿಸಿಬಿಡುವ ಹೊಸ ಅಸ್ತ್ರ ಆಗ್ತಾ ಇದೆ. ಬದಲಾಪುರ ಘಟನೆಯಿಂದ ಮುಂಬೈ ಪೊಲೀಸರ ಎನ್ಕೌಂಟರ್ಗಳ ಯಾವ ಕೆಟ್ಟ ನೆನಪುಗಳು ತೆರೆದುಕೊಳ್ಳುತ್ತೆ? ಎನ್ಕೌಂಟರ್ಗಳ ರಾಜಕೀಯ ಹೇಗಿಲ್ಲ ಇದೆ? ಯುಪಿಯಲ್ಲಿನ ಆದಿತ್ಯನಾಥ್ ಅವಧಿ ಎನ್ಕೌಂಟರ್ಗಳಿಂದಲೇ ನೆತ್ತರುಮಯವಾಗಿರುವುದು ಹೇಗೆ? ನೋಡೋಣ. ನಮಸ್ಕಾರ, ಇದು ಅವಲೋಕನ ಕಾರ್ಯಕ್ರಮ. ಮಹಾರಾಷ್ಟ್ರದ ಥಾಣೆ ಜಿಲ್ಲೆಯ ಬದಲಾಪುರದ ಶಾಲೆಯಲ್ಲಿ ಇಬ್ಬರು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ್ದ ಆರೋಪದಲ್ಲಿ ಬಂಧಿತನಾಗಿದ್ದ ಅಕ್ಷಯ್ ಶಿಂದೆಯನ್ನ ಪೊಲೀಸ್ ಎನ್ಕೌಂಟರ್ನಲ್ಲಿ ಕೊಲ್ಲಲಾಗಿದೆ. ಪೊಲೀಸರ ಪ್ರಕಾರ ಶಾಲೆಯೊಂದರಲ್ಲಿ ಗುತ್ತಿಗೆ ಸ್ವೀಪರ್ ಆಗಿದ್ದ ಶಿಂದೆ ಇಬ್ಬರು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದ 5 ದಿನಗಳ ನಂತರ ಬಂಧಿಸಲಾಯಿತು. ಹೆಚ್ಚಿನ ತನಿಖೆಗಾಗಿ ಪೊಲೀಸ್ ವಾಹನದಲ್ಲಿ ಕರೆದೊಯ್ಯುವಾಗ ಶಸ್ತ್ರಸಜ್ಜಿತ ಪೊಲೀಸರು ಸುತ್ತಿವರೆದಿದ್ರೂ ಕೂಡ ಕೈಕೋಳವನ್ನ ಹಾಕಿದ್ರು, ಬಂದೂಕನ್ನ ಕಸ್ಕೊಳ್ತಾನೆ. ಆಘಾತಕ್ಕೊಳಗಾದ ಪೊಲೀಸರಿಗೆ ಅವನನ್ನ ಕೊಲ್ಲೋದ್ರ ಹೊರತು ಬೇರೆ ದಾರಿ ಇರಲಿಲ್ಲ. 2020ರ ಜುಲೈನಲ್ಲಿ ದರೋಡೆಕೋರ ವಿಕಾಸ್ ದುಬೆಯನ್ನ ಶಸ್ತ್ರಸಜ್ಜಿತ ಉತ್ತರ ಪ್ರದೇಶ ಪೊಲೀಸರು ವ್ಯಾನ್ನಲ್ಲಿ ಕರೆದೊಯ್ತಾ ಇದ್ದಾಗ ಆತ ಪೊಲೀಸ್ ಬಂದೂಕು ಹಿಡಿದು ಗುಂಡು ಹಾರಿಸಿದ್ದ ಅಂತ ಹೇಳಲಾಯಿತು. ಮತ್ತು ಅಸಹಾಯಕ ಪೊಲೀಸರಿಗೆ ಗುಂಡು ಹಾರಿಸೋದನ್ನ ಬಿಟ್ಟು ಬೇರೆ ದಾರಿ ಇರಲಿಲ್ಲ. ಹೀಗೆ ಪೊಲೀಸರ ಎದುರು ಬೇರೆ ದಾರಿ ಇರದೇ ಹೋಗೋದು ಸಾಮಾನ್ಯವಾಗಿ ಯಾವುದೇ ಎನ್ಕೌಂಟರ್ಗಳ ಪ್ರಕರಣಗಳ ಬಳಿಕ ಪೊಲೀಸರು ಹೇಳುವ ಕಥೆಯಲ್ಲಿ ಇದ್ದೇ ಇರೋ ಅಂಶ. ಜಾಗ ಬೇರೆ, ಪೊಲೀಸರು ಬೇರೆ, ಹತ್ಯೆಯಾಗುವ ವ್ಯಕ್ತಿಗಳು ಬೇರೆ. ಆದರೆ ಪೊಲೀಸರು ಹೇಳುವ ಎನ್ಕೌಂಟರ್ ಕತೆ ಹೆಚ್ಚು ಕಡಿಮೆ ಇದೇ ರೀತಿಯಲ್ಲಿರುತ್ತೆ. ಎನ್ಕೌಂಟರ್ಗಳ ಬಗೆಗಿನ ಸಾಮಾನ್ಯ ಅನುಮಾನ ಅಂತಂದ್ರೆ, ಬಲಿಯಾದವನು ನಿಜವಾಗಿಯೂ ಅಪರಾಧಿ ಆಗಿದ್ನ? ಆತ ಒಂದು ವೇಳೆ ನಿರಪರಾಧಿಯಾಗಿದ್ರೆ ಕಾನೂನು ಹೋರಾಟದ ಮೂಲಕ ಅದನ್ನ ಸಾಬೀತುಪಡಿಸುವ ಅವಕಾಶ ಅವನಿಗೆ ಸಿಗ್ಬೇಕಿತ್ತಲ್ವಾ? ಪೊಲೀಸರು ಹೇಳುವ ಕಥೆಯಲ್ಲಿನ ಸತ್ಯ ಮತ್ತು ಸುಳ್ಳುಗಳ ಪರಿಶೀಲನೆಯೂ ಆಗ್ಬೇಕಲ್ವಾ? ಬದಲಾಪುರ ಪ್ರಕರಣದಲ್ಲಿ ಹತ್ಯೆಯಾದವನು ಸ್ವೀಪರ್ ಆಗಿದ್ದ. ಹಾಗಾಗಿನೇ ಆತನ ಸಾವಿನ ವಿಚಾರಕ್ಕೆ ದೇಶದಲ್ಲಿ ಆಕ್ರೋಶ ಇಲ್ಲ. ಆದರೆ ಅವನು ನಿಜವಾಗಿಯೂ ತಪ್ಪಿತಸ್ಥನ. ಶಿವಸೇನಾ ಯುಪಿಟಿ ಸಂಸದ ಪ್ರಿಯಾಂಕಾ ಚತುರ್ವೇದಿ ಹಲವು ಅಂಶಗಳ ಬಗ್ಗೆ ಇಲ್ಲಿ ಗಮನ ಸೆಳೆತಾರೆ. ಲೈಂಗಿಕ ದೌರ್ಜನ್ಯ ನಡೆದ 4 ದಿನಗಳ ಬಳಿಕ ಎಫ್ಐಆರ್ ದಾಖಲಾಗುತ್ತೆ. ಮತ್ತೂ 1 ದಿನದ ನಂತರ ಆರೋಪಿಯನ್ನ ಬಂಧಿಸಲಾಗುತ್ತೆ. ಆದರೆ ಯಾವುದೇ ಸಿಸಿಟಿವಿ ದೃಶ್ಯಾವಳಿಗಳನ್ನು ಸಂಗ್ರಹಿಸಲಾಗಿಲ್ಲ ಮತ್ತು ಶಾಲೆಯ ಯಾರನ್ನೂ ಕೂಡ ಎಫ್ಐಆರ್ನಲ್ಲಿ ಹೆಸರಿಸಿಲ್ಲ. ಶಾಲಾ ಆಡಳಿತ ಮಂಡಳಿಯ ಕೆಲ ಸದಸ್ಯರು ಬಿಜೆಪಿ ಸಂಪರ್ಕ ಹೊಂದಿರುವುದು ಇದಕ್ಕೆ ಕಾರಣ ಅಂತ ಪ್ರಿಯಾಂಕಾ ಚತುರ್ವೇದಿ ಹೇಳ್ತಾರೆ. ಇಲ್ಲಿ ಹತ್ಯೆಯಾದ ಆರೋಪಿ ನಿಜವಾಗಿಯೂ ತಪ್ಪು ಮಾಡಿದ್ನ? ಇಂತಹ ಯಾವುದೇ ಪ್ರಕರಣದಲ್ಲಿ ಪೊಲೀಸರು ತಮಗೆ ಬೇಕಾದವರನ್ನ ಎತ್ಕೊಂಡು ಹೋಗಿ ಗುಂಡಿಕ್ಕಿ ಕೊಲ್ಲೋಕೆ ಅವಕಾಶ ಸಿಗತ್ತಾ? ಗುಂಡು ಹಾರಿಸೋಕೆ ಮುಕ್ತ ಅನುಮತಿ ಮೂಲಕ ಅಧಿಕಾರದಲ್ಲಿರುವವರ ಪರವಾಗಿ ಯಾರಿಗೇ ಆದ್ರೂ ಅವರು ಮರಣದಂಡನೆ ನೀಡುವುದನ್ನ ಅನಾಯಾಸ ಎನ್ನುವಂತೆ ಮಾಡಲಾಗಿದೆಯಾ? ಇವು ಪ್ರಮುಖ ಪ್ರಶ್ನೆಗಳು. ಆದರೆ ಕಳೆದ 2 ದಶಕಗಳಿಂದಲೂ ಎನ್ಕೌಂಟರ್ ರಾಜಕೀಯ ಅಸ್ತ್ರದಂತೆ ಬಳಕೆ ಆಗ್ತಾ ಇದ್ರು ಈ ಯಾವ ಪ್ರಶ್ನೆಗಳಿಗೂ ಯಾರೂ ಉತ್ತರಗಳನ್ನ ಬಯಸೋದಿಲ್ಲ ಅನ್ನೋ ಅನುಮಾನವೇ ಕಾಡೋ ಹಾಗೆ ಸನ್ನಿವೇಶ ಇದೆ. ಬದಲಾಪುರ ಘಟನೆ 1980ರಿಂದ 2010ರ ಅವಧಿಯಲ್ಲಿನ ಮುಂಬೈ ಪೊಲೀಸ್ ಎನ್ಕೌಂಟರ್ನ ಕರಾಳ ಇತಿಹಾಸವನ್ನ ನೆನಪು ಮಾಡುತ್ತೆ. ಆ ಅವಧಿಯಲ್ಲಿ ಸುಮಾರು 200 ಶಂಕಿತರು ಮತ್ತು ಆರೋಪಿಗಳು ಎನ್ಕೌಂಟರ್ಗೆ ಬಲಿಯಾಗಿ ಹೋಗಿದ್ದಾರೆ. ಇವುಗಳಲ್ಲಿ ಪೊಲೀಸರು ತಪ್ಪಿತಸ್ಥರು ಅಂತಾದದ್ದು ಬಹಳ ಅಪರೂಪ. ಹೆಚ್ಚಿನ ಸಂದರ್ಭಗಳಲ್ಲಿ ಪೊಲೀಸರಿಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ವಿರೋಧ ಪಕ್ಷದ ನಾಯಕರಾದ ಶರದ್ ಪವಾರ್, ಪ್ರಿಯಾಂಕಾ ಚತುರ್ವೇದಿ ಮತ್ತು ನಾನಾ ಪಟೋಲೆ ಬದಲಾಪುರ ಪ್ರಕರಣದಲ್ಲಿ ಸರ್ಕಾರದ ನಿರ್ಲಕ್ಷ್ಯವನ್ನ ಪ್ರಶ್ನೆ ಮಾಡಿದ್ದಾರೆ ಮತ್ತು ಘಟನೆ ಬಗ್ಗೆ ತನಿಖೆಗೆ ಒತ್ತಾಯಿಸಿದ್ದಾರೆ. ಬದಲಾಪುರ ಪ್ರಕರಣದಲ್ಲಿ ಇಬ್ಬರು ಬಾಲಕಿಯರಿಗೆ ನ್ಯಾಯವನ್ನ ಖಚಿತಪಡಿಸಿಕೊಳ್ಳೋಕೆ ಕಾನೂನಿನ ಚೌಕಟ್ಟಿನಲ್ಲಿ ಆರೋಪಿಯನ್ನ ಗಲ್ಲಿಗೇರಿಸಬೇಕಿತ್ತು. ಆದರೆ ಆರೋಪಿಯನ್ನ ಪೊಲೀಸ್ ವಾಹನದಲ್ಲಿ ಕರೆದೊಯ್ಯುವಾಗ ನಡೆದ ಘಟನೆ ಗೃಹ ಇಲಾಖೆ ತೋರಿದ ನಿರ್ಲಕ್ಷ್ಯ ಅನುಮಾನಾಸ್ಪದವಾಗಿದೆ ಅಂತ ಪವಾರ್ ಹೇಳಿದ್ದಾರೆ. ಗುಂಡಿಕ್ಕಿ ಆರೋಪಿಯನ್ನ ಕೊಂದಿರುವುದು ಪ್ರಕರಣವನ್ನ ಮುಚ್ಚಿ ಹಾಕುವ ಪ್ರಯತ್ನವಾಗಿದೆ ಅಂತ ಕಾಂಗ್ರೆಸ್ ಆರೋಪಿಸಿದೆ. ಪ್ರತಿಪಕ್ಷಗಳ ಪ್ರಶ್ನೆಗಳಿಗೆ ಆಕ್ಷೇಪ ವ್ಯಕ್ತಪಡಿಸಿರುವ ಮಹಾರಾಷ್ಟ್ರ ಮುಖ್ಯಮಂತ್ರಿ ಏಕನಾಥ್ ಶಿಂದೆ, ಶಾಲಾ ಬಾಲಕಿಯರ ಮೇಲೆ ಹೇಯ ಕೃತ್ಯ ನಡೆಸಿದವನ ಪರವಾಗಿ ವಿರೋಧ ಪಕ್ಷಗಳು ಹೇಗೆ ನಿಲ್ಲತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಆರೋಪಿಯ ಹತ್ಯೆಯನ್ನ ಸ್ಥಳೀಯರು ಮತ್ತು ಶಿವಸೇನೆ ಕಾರ್ಯಕರ್ತರು ಸಿಹಿ ಹಂಚಿ ಸಂಭ್ರಮಿಸಿರುವುದು ಕೂಡ ನಡೆದಿದೆ. 24 ವರ್ಷದ ಆರೋಪಿಯ ಕುಟುಂಬ ಪೊಲೀಸರು ಹೇಳ್ತಿರುವ ಕತೆ ಬಗ್ಗೆ ಆಕ್ಷೇಪ ಎತ್ತಿದೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತಪ್ಪೊಪ್ಪಿಕೊಳ್ಳುವಂತೆ ಆತನ ಮೇಲೆ ಒತ್ತಡ ಹೇರಲಾಗಿತ್ತು ಅಂತಾನು ಕುಟುಂಬದವರು ಆರೋಪ ಮಾಡಿದ್ದಾರೆ. ಅವರ ತಕರಾರಿನ ಬಳಿಕ ಶಿಂದೆ ಸಾವಿಗೆ ಕಾರಣ ಏನು ಅನ್ನೋದರ ಕುರಿತು ಉನ್ನತ ಮಟ್ಟದ ತನಿಖೆಗೆ ಆದೇಶ ಮಾಡಲಾಗಿದೆ. ಆರೋಪಿಗೆ ಗುಂಡು ಹಾರಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಸಂಜಯ್ ಶಿಂದೆ ಈ ಹಿಂದೆ ಥಾಣೆ ಪೊಲೀಸ್ ಕ್ರೈಮ್ ಬ್ರಾಂಚ್ನ ಸುಲಿಗೆ ನಿಗ್ರಹ ದಳದ ಮುಖ್ಯಸ್ಥರಾಗಿದ್ದ ಎನ್ಕೌಂಟರ್ ಸ್ಪೆಷಲಿಸ್ಟ್ ಪ್ರದೀಪ್ ಶರ್ಮಾ ಅಡಿಯಲ್ಲಿ ಕೆಲಸ ಮಾಡಿದವರು. 1980ರ ದಶಕದಿಂದಲೂ ಭೂಗತ ದರೋಡೆಕೋರರು, ಕಳ್ಳ ಸಾಗಾಣೆದಾರರು ಮತ್ತು ಭಯೋತ್ಪಾದಕರ ವಿರುದ್ಧದ ಕಾರ್ಯಾಚರಣೆಗಳಲ್ಲಿ ಪಾಲ್ಗೊಂಡಿದ್ದವರು.
ಕರೀಂಲಾಲ್, ಬಾಬು ರೇಷಿಂ, ದಾವೂದ್ ಇಬ್ರಾಹಿಂ, ರಾಜನ್ ನಾಯರ್ ಮತ್ತು ಅರುಣ್ ಗಾವಳಿ ಮುಂತಾದ ಗ್ಯಾಂಗ್ಸ್ಟರ್ಗಳ ನೇತೃತ್ವದ ವಿವಿಧ ಗುಂಪುಗಳ ನಡುವಿನ ರಕ್ತಸಿಕ್ತ ಕದನಗಳಲ್ಲಿ ಮುಂಬೈ ನಗರಿ ಸಿಕ್ಕಿಬಿದ್ದಿದ್ದ ಕಾಲ ಅದು. 1980 ಮತ್ತು 1990ರ ದಶಕದ ಆರಂಭದಲ್ಲಿ ನಿರಂತರ ಭಯಕ್ಕೆ ಕಾರಣವಾಗಿದ್ದ ವಿದ್ಯಮಾನವಾಗಿತ್ತದು. 1982ರಲ್ಲಿ ದಾವೂದ್ ಇಬ್ರಾಹಿಂನ ಹಿರಿಯ ಸಹೋದರ ಶಬೀರ್ ಕಸ್ಕರ್ ಹತ್ಯೆಗೆ ಕಾರಣವಾದ ಸ್ಥಳೀಯ ಗ್ಯಾಂಗ್ಸ್ಟರ್ ಮನೋಹರ್ ಮಾನ್ಯ ಸುರ್ವೆಯನ್ನ ಇನ್ಸ್ಪೆಕ್ಟರ್ಗಳಾದ ಇಸಾಕ್ ಬಾಗ್ವಾನ್ ಮತ್ತು ರಾಜಾ ತಾಂಬಾತ್ ವಡಾಲದಲ್ಲಿ ಗುಂಡಿಕ್ಕಿ ಕೊಂದಿದ್ದೇ ಎನ್ಕೌಂಟರ್ನ ಮೊದಲ ನಿದರ್ಶನ ಆಗಿತ್ತು. ಅನಂತರ ನಡೆದಿದ್ದು ಸಾಲು ಸಾಲು ಎನ್ಕೌಂಟರ್ಗಳು. ಮುಂಬೈ ಪೊಲೀಸರ ಎನ್ಕೌಂಟರ್ ಸ್ಕ್ವಾಡ್ಗೆ ಮುಕ್ತ ಅನುಮತಿ ಸಿಕ್ಬಿಟ್ಟಿತ್ತು. ಮೇಲಾಧಿಕಾರಿಗಳೇ ರಕ್ಷಣೆಗೆ ನಿಂತಿದ್ರು. ಗ್ಯಾಂಗ್ಸ್ಟರ್ಗಳನ್ನ ಹೊಡೆದು ಹಾಕೋದೊಂದೇ ಗುರಿಯಾಗಿತ್ತು. ಐಪಿಎಸ್ ಅಧಿಕಾರಿ ಅರವಿಂದ್ ಇನಾಮದಾರ್ ಅವರಲ್ಲಿ ತರಬೇತಿ ಪಡೆದಿದ್ದ ಯುವ ಅಧಿಕಾರಿಗಳಾದ ವಿಜಯ್ ಸಲಸ್ಕರ್, ಪ್ರದೀಪ್ ಶರ್ಮಾ, ಸಚಿನ್ ವಾಜೆ, ಇಸ್ಲಾಂ ಮೊಮಿನ್ ಮತ್ತು ಪ್ರಫುಲ್ ಭೋಸ್ಲೆ ಅವರೇ ಮೊದಲ ಸಲ ಎನ್ಕೌಂಟರ್ ಸ್ಕ್ವಾಡ್ ರಚನೆಯಾದಾಗ ಅದರಲ್ಲಿದ್ದ ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು. ಎನ್ಕೌಂಟರ್ಗಳಲ್ಲಿ ಭಾಗಿಯಾಗಿದ್ದ ಪೊಲೀಸರು ತಮ್ಮ ಕೆಲಸವನ್ನ ಸಮರ್ಥಿಸಿಕೊಂಡಿದ್ದಿದೆ. ಅಪರಾಧಿಗಳೇ ತಮ್ಮ ಟಾರ್ಗೆಟ್ ಆಗಿದ್ದನ್ನ ಹೇಳ್ಕೊಳ್ತಾರೆ. ಅವರೆಲ್ಲ ಸಾಯೋಕೆ ಅರ್ಹರಾಗಿದ್ರು ಅಂತ ಸಚಿನ್ ವಾಜೆ 2011ರ ಗಾರ್ಡಿಯನ್ ಸಂದರ್ಶನದಲ್ಲಿ ಹೇಳಿದ್ದಿದೆ. ಆದರೆ ಆ ನಂತರದ ವರ್ಷಗಳಲ್ಲಿ ಎನ್ಕೌಂಟರ್ಗಳ ಬಗ್ಗೆ ಅನುಮಾನ ದೊಡ್ಡ ಮಟ್ಟದಲ್ಲೇ ಶುರುವಾಗಿತ್ತು. ಬೇಡದವರನ್ನ ಹೊಡೆದು ಹಾಕೋದಕ್ಕೆ ಒಂದು ನೆಪವಾಗಿರುವ ನಕಲಿ ಎನ್ಕೌಂಟರ್ ಆರೋಪಕ್ಕೆ ಹಲವು ಎನ್ಕೌಂಟರ್ ಸ್ಪೆಷಲಿಸ್ಟ್ಗಳು ಒಳಗಾದರು. ಕೆಲವರಿಗೆ ಶಿಕ್ಷೆನೂ ಆಯಿತು. ಆದರೂ ಕಾನೂನಿನ ಕುಣಿಕೆಯಿಂದ ಪಾರಾದವರೇ ಹೆಚ್ಚು. 2013ರಲ್ಲಿ ದಾವೂದ್ ಸಹಾಯಕ ಲಖನ್ ಭಯ್ಯ ಅಲಿಯಾಸ್ ರಾಮನಾರಾಯಣ್ ಗುಪ್ತಾ ನಕಲಿ ಎನ್ಕೌಂಟರ್ಗಾಗಿ ಪ್ರದೀಪ್ ಶರ್ಮಾಗೆ ಬಾಂಬೆ ಹೈಕೋರ್ಟ್ ಜೀವಾವಧಿ ಶಿಕ್ಷೆ ವಿಧಿಸಿದೆ. ಅವರು ಕೆಳ ನ್ಯಾಯಾಲಯದಿಂದ ಖುಲಾಸೆಗೊಂಡ್ರು ಹೈಕೋರ್ಟ್ ಅವರನ್ನ ಅಪರಾಧಿ ಅಂತ ಹೇಳಿದೆ. ಅದೇ ರೀತಿ 2002ರ ಘಾಟ್ಕೋಪರ್ ಬಾಂಬ್ ಸ್ಫೋಟ ಪ್ರಕರಣದಲ್ಲಿ ಶಂಕಿತನಾಗಿದ್ದವನ ಕಸ್ಟಡಿ ಸಾವಿನ ಕಾರಣಕ್ಕಾಗಿ 2004ರಲ್ಲಿ ವಾಜೆಯನ್ನ ಅಮಾನತುಗೊಳಿಸಲಾಗಿತ್ತು. ಅವರ ಜೂನಿಯರ್ ದಯಾನಾಯಕ್ ಕೂಡ ಅಕ್ರಮ ಆಸ್ತಿ ಪ್ರಕರಣಗಳನ್ನ ಎದುರಿಸ್ತಾ ಇದ್ರು. ಕಡೆಗೆ ಆರೋಪ ಮುಕ್ತರಾಗಿದ್ದಾರೆ. ಹೀಗೆ ಒಂದು ಕಾಲದಲ್ಲಿ ಮುಂಬೈ ಭೂಗತ ಜಗತ್ತನ್ನ ಕ್ಲೀನ್ ಮಾಡೋಕೆ ಶುರುವಾಗಿದ್ದ ಎನ್ಕೌಂಟರ್ ಹತ್ಯೆಗಳು ಇತ್ತೀಚೆಗೆ ರಾಜಕೀಯ ಒತ್ತಡ, ಮಾಧ್ಯಮಗಳ ಒತ್ತಡ ಮತ್ತು ಸಾರ್ವಜನಿಕ ಆಕ್ರೋಶದ ಸುಳಿಯಲ್ಲಿ ಸಿಲುಕಿವೆ. ಅತಿ ಹೆಚ್ಚು ಸದ್ದು ಮಾಡಿದ್ದ ಕೆಲವು ಎನ್ಕೌಂಟರ್ಗಳನ್ನ ನಾವು ಗಮನಿಸೋದಾದ್ರೆ, ದಿಶಾ ಅತ್ಯಾಚಾರ ಪ್ರಕರಣದ ಎನ್ಕೌಂಟರ್ 2019ರಲ್ಲಿ 25 ವರ್ಷದ ಪಶು ವೈದ್ಯೆಯ ಅತ್ಯಾಚಾರ ಮತ್ತು ಹತ್ಯೆ ಆರೋಪಿಗಳಾದ 4ರನ್ನ ಹೈದರಾಬಾದ್ ಪೊಲೀಸ್ ತಂಡ ಕೊಂದು ಹಾಕ್ತು. ಅದು ನಕಲಿ ಎನ್ಕೌಂಟರ್ ಅಂತ ಸುಪ್ರೀಂ ಕೋರ್ಟ್ ರಚಿತ ಸಮಿತಿ ಹೇಳ್ತು. ಸುಪ್ರೀಂ ಕೋರ್ಟ್ ನೇಮಿಸಿದ್ದ ನ್ಯಾಯಮೂರ್ತಿ ಸಿರ್ಪುರ್ಕರ್ ಆಯೋಗ ಪೊಲೀಸರ ವಿರುದ್ಧ ಕೊಲೆ ಆರೋಪ ಹೊರಿಸುವಂತೆ ಶಿಫಾರಸನ್ನು ಮಾಡಿತ್ತು. ಎರಡನೇದು ವಿಕಾಸ್ ದುಬೆ ಎನ್ಕೌಂಟರ್. 8 ಮಂದಿ ಪೊಲೀಸರನ್ನ ಕೊಂದ ನಂತರ ಪೊಲೀಸ್ ದಾಳಿಯಿಂದ ತಪ್ಪಿಸಿಕೊಂಡ ವಿಕಾಸ್ ದುಬೆಯನ್ನ 2020ರ ಜುಲೈನಲ್ಲಿ ಉಜ್ಜಯಿನಿಯಿಂದ ಕಾನ್ಪುರಕ್ಕೆ ವರ್ಗಾವಣೆ ಮಾಡುವಾಗ ಉತ್ತರ ಪ್ರದೇಶದ ವಿಶೇಷ ಕಾರ್ಯಪಡೆ ಗುಂಡಿಕ್ಕಿ ಕೊಲ್ತು. ಆದರೆ ಇದರಲ್ಲಿ ಪೊಲೀಸರಿಗೆ ಕ್ಲೀನ್ ಚೀಟ್ ಸಿಕ್ತು. ಮೂರನೇದು ಲಖನ್ ಭಯ್ಯ ಎನ್ಕೌಂಟರ್. ಮುಂಬೈ ಪೊಲೀಸ್ ತಂಡ 2006ರ ನವೆಂಬರ್ 11ರಂದು ಲಖನ್ ಭಯ್ಯ ಅಲಿಯಾಸ್ ರಾಮನಾರಾಯಣ್ ಗುಪ್ತಾನನ್ನ ವಾಶಿಯಲ್ಲಿನ ಮನೆಯಿಂದ ವಶಕ್ಕೆ ತೆಗೆದುಕೊಂಡು ವರ್ಸೋವಾ ಬಳಿ ನಡೆದ ಎನ್ಕೌಂಟರ್ನಲ್ಲಿ ಮುಗಿಸಿ ಹಾಕಿತ್ತು. ಪೊಲೀಸರಿಗೆ ಶಿಕ್ಷೆಯಾದ ಅಪರೂಪದ ಪ್ರಕರಣಗಳಲ್ಲಿ ಇದೂ ಒಂದು. 4ನೇದು ಬಾಟ್ಲಾ ಹೌಸ್ ಎನ್ಕೌಂಟರ್. ದೆಹಲಿ ಪೊಲೀಸರ ವಿಶೇಷ ಸೆಲ್ನ ಇನ್ಸ್ಪೆಕ್ಟರ್ ಮೋಹನ್ ಚಂದ್ ಶರ್ಮಾ ನೇತೃತ್ವದ 7 ಸದಸ್ಯರ ದೆಹಲಿ ಪೊಲೀಸ್ ತಂಡ 2008ರ ಸೆಪ್ಟೆಂಬರ್ 19ರ ಬೆಳಿಗ್ಗೆ ಬಾಟ್ಲಾ ಹೌಸ್ನಲ್ಲಿರುವ ಫ್ಲಾಟ್ ನಂಬರ್ L18ನಲ್ಲಿದ್ದ ಐಎಂ ಕಮಾಂಡರ್ ಅತೀಫ್ ಅಮೀನ್ ಮತ್ತು ಅವರ ಸಹಚರರನ್ನ ಬಂಧಿಸೋಕೆ ಬಂದಿತ್ತು. ದೆಹಲಿಯಲ್ಲಿ ನಡೆದ ಸರಣಿ ಬಾಂಬ್ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಶಂಕಿತನೊಬ್ಬ ಜಾಮಿಯಾ ನಗರದ ಬಾಟ್ಲಾ ಹೌಸ್ನಲ್ಲಿರುವ ಫ್ಲಾಟ್ ಒಂದರಲ್ಲಿ ಅಡಗಿಕೊಂಡಿದ್ದಾನೆ ಅನ್ನೋ ನಿರ್ದಿಷ್ಟ ಮಾಹಿತಿ ತಂಡಕ್ಕೆ ಸಿಕ್ಕಿತ್ತು. 2ನೇ ಮಹಡಿಯಲ್ಲಿರುವ ಫ್ಲಾಟ್ಗೆ ನುಗ್ಗೋಕೆ ಪೊಲೀಸರು ಯತ್ನಿಸಿದಾಗ ಭಾರಿ ಗುಂಡಿನ ಚಕಮಕಿ ನಡೆಯಿತು. ಭಯೋತ್ಪಾದಕರ ಗುಂಡಿಗೆ ಶರ್ಮಾ ಗುರಿಯಾದ್ರು. ನಂತರದ ಗುಂಡಿನ ಚಕಮಕಿಯಲ್ಲಿ ಅತೀಫ್ ಅಮೀನ್ ಮತ್ತು ಮೊಹಮ್ಮದ್ ಸಾಜಿದ್ ಕೊಲ್ಲಲ್ಪಟ್ರು. ಇನ್ನಿಬ್ಬರು ಮೊಹಮ್ಮದ್ ಸೈಫ್ ಮತ್ತು ಜೀಶಾನ್ ರನ್ನ ಬಂಧಿಸಲಾಗಿತ್ತು. ಇಬ್ಬರು ದೆಹಲಿ ಪೊಲೀಸ್ ಸಿಬ್ಬಂದಿ ಗಾಯಗೊಂಡಿದ್ದು, ಕಾರ್ಯಾಚರಣೆಯ ನೇತೃತ್ವ ವಹಿಸಿದ್ದ ಶರ್ಮಾ ನಂತರ ಸಾವನ್ನಪ್ಪಿದ್ರು. ಡಿಸಿಪಿ ಸಂಜೀವ್ ಕುಮಾರ್ ಯಾದವ್ ಕೂಡ ಈ ಎನ್ಕೌಂಟರ್ನಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದವರು. ಮಾನವ ಹಕ್ಕು ಹೋರಾಟಗಾರರ ಆಗ್ರಹದ ಬಳಿಕ ಎನ್ಕೌಂಟರ್ ಬಗ್ಗೆ ತನಿಖೆಗೆ ಸಮಿತಿ ರಚಿಸಲಾಗಿತ್ತು. ಆದರೆ ಸಮಿತಿ ದಿಲ್ಲಿ ಪೊಲೀಸರಿಗೆ ಕ್ಲೀನ್ ಚೀಟ್ ನೀಡಿತ್ತು. 5ನೇದು ಸೊಹರಾಬುದ್ದೀನ್ ಶೇಖ್ ಎನ್ಕೌಂಟರ್. 2005ರಲ್ಲಿ ನಡೆದಿದ್ದ ಸೊಹರಾಬುದ್ದೀನ್ ಶೇಖ್ ಎನ್ಕೌಂಟರ್ ಕೇಸ್ನಲ್ಲಿ ಸೊಹರಾಬುದ್ದೀನ್ ಹಾಗೂ ಸಹಚರ ತುಳಸಿರಾಮ್ ಪ್ರಜಾಪತಿಯನ್ನ ಹತ್ಯೆ ಮಾಡಲಾಗಿತ್ತು. ಈ ಪ್ರಕರಣದ ತನಿಖೆ ನಡೆಸಿದ್ದ ಸಿಬಿಐ ಈ ಕೊಲೆಗಳು ರಾಜಕೀಯ ಮತ್ತು ಆರ್ಥಿಕ ಲಾಭಕ್ಕಾಗಿ ಪಿತೂರಿಯ ಫಲ ಅಂತ ಆರೋಪಿಸಿತ್ತು. ಇನ್ನು ಪ್ರಕರಣದಲ್ಲಿ ಒಟ್ಟು 38 ಆರೋಪಿಗಳಿದ್ರು. ಈ ಪೈಕಿ
ಆಗ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿದ್ದ ಅಮಿತ್ ಶಾ, ಐಪಿಎಸ್ ಹಿರಿಯ ಅಧಿಕಾರಿಯಾಗಿದ್ದ ಡಿಜಿ ವಂಜಾರ ಹಾಗೂ ಅನೇಕ ಪೊಲೀಸ್ ಅಧಿಕಾರಿಗಳು ಕೂಡ ಆರೋಪಿಗಳಾಗಿದ್ದರು. ನಂತರ ಅವರನ್ನ ಖುಲಾಸೆಗೊಳಿಸಲಾಗಿತ್ತು. ಪ್ರಾಸಿಕ್ಯೂಷನ್ನ 92 ಸಾಕ್ಷಿಗಳು ಕೋರ್ಟ್ಗೆ ಸಾಕ್ಷಿ ಹೇಳೋಕೆ ಒಪ್ಕೊಂಡಿರಲಿಲ್ಲ. ಆದರೆ ಪ್ರಕರಣವನ್ನ ಪಿತೂರಿ ಹಾಗೂ ಕೊಲೆ ಪ್ರಕರಣ ಅಂತ ಸಾಬೀತುಪಡಿಸುವಲ್ಲಿ ಸಾಕ್ಷಿಗಳು ಮತ್ತು ಪುರಾವೆಗಳು ವಿಫಲವಾಗಿವೆ ಅಂತ ಮುಂಬೈನ ಸಿಬಿಐ ವಿಶೇಷ ನ್ಯಾಯಾಲಯ ಅಭಿಪ್ರಾಯಪಟ್ಟಿತ್ತು. ಸೊಹರಾಬುದ್ದೀನ್ ಶೇಖ್ ಎನ್ಕೌಂಟರ್ ಪ್ರಕರಣದ 22 ಆರೋಪಿಗಳ ಪೈಕಿ ಬಹುತೇಕ ಎಲ್ಲರೂ ಗುಜರಾತ್, ರಾಜಸ್ಥಾನ ಮತ್ತು ಆಂಧ್ರ ಪ್ರದೇಶದ ಪೊಲೀಸ್ ಅಧಿಕಾರಿಗಳಾಗಿದ್ದರು. ಈ ಹಿನ್ನೆಲೆಯಲ್ಲಿ ಪ್ರಕರಣ ಹಲವು ವರ್ಷಗಳಿಂದ ರಾಜಕೀಯವಾಗಿ ಪ್ರಾಮುಖ್ಯತೆಯನ್ನ ಪಡೆದುಕೊಂಡಿತ್ತು. ಕಡೆಗೆ 2018ರ ಡಿಸೆಂಬರ್ನಲ್ಲಿ ಸೂಕ್ತ ಸಾಕ್ಷ್ಯಾಧಾರದ ಕೊರತೆ ಹಿನ್ನೆಲೆಯಲ್ಲಿ ಪ್ರಕರಣದ ಎಲ್ಲಾ ಆರೋಪಿಗಳನ್ನ ಕೋರ್ಟ್ ಖುಲಾಸೆಗೊಳಿಸಿತು. ಎನ್ಕೌಂಟರ್ಗಳ ಬದಲಾಗ್ತಿರುವ ಸ್ವರೂಪ ಮತ್ತು ಹೊಣೆಗಾರಿಕೆಯ ಕೊರತೆ ಬಗ್ಗೆ ಮಾಜಿ ಉನ್ನತ ಪೊಲೀಸ್ ಅಧಿಕಾರಿ ಜೂಲಿಯೋ ರಿಬೇರೋ ಟೀಕಿಸಿದ್ದಾರೆ. ದುಬೆ ಎನ್ಕೌಂಟರ್ ಅನ್ನ ಭಯಾನಕ ಅಂತ 94 ವರ್ಷದ ಅನುಭವಿ ಪೊಲೀಸ್ ಅಧಿಕಾರಿ ಹೇಳಿದ್ದಾರೆ. ಐಪಿಎಸ್ ಅಧಿಕಾರಿಗಳಿಗೆ ಬರೆದಿರುವ ಬಹಿರಂಗ ಪತ್ರದಲ್ಲಿ ಅವರು ದೇಶದಲ್ಲಿ ಈಗ ನಡೀತಿರುವಂತೆ ತನಿಖಾಧಿಕಾರಿಗಳಿಗೆ ವಿಚಾರಣೆ ಮತ್ತು ತೀರ್ಪು ನೀಡುವ ಅಧಿಕಾರವನ್ನ ನೀಡಬಾರದು. ಭಾರತ ಅನ್ನೋ ಪೊಲೀಸ್ ರಾಜ್ಯದ ಅಗತ್ಯ ಇದೆಯಾ ಅಂತ ಪ್ರಶ್ನೆ ಮಾಡಿದ್ದಾರೆ. ಗ್ಯಾಂಗ್ಸ್ಟರ್ಗಳು, ಪೊಲೀಸರು ಮತ್ತು ರಾಜಕಾರಣಿಗಳ 3 ಕಾಲಿನ ನಂಟನ್ನ ಅಲಗಾಡಿಸೋಕೆ ರಾಜಕೀಯ ಆಸೆಗಳಿಗೆ ತಲೆಬಾಗೋದನ್ನ ನಿಲ್ಲಿಸಬೇಕು ಅಂತ ಅವರು ಪೊಲೀಸರನ್ನ ಒತ್ತಾಯಿಸಿದ್ದಾರೆ. ಇನ್ನು ಎನ್ಕೌಂಟರ್ಗಳಿಗೆ ಬಲಿಯಾಗೋರು ಕೆಳವರ್ಗದವರಾದ್ರೆ ಅದನ್ನ ಕೇಳೋರು ಯಾರೂ ಇರೋದಿಲ್ಲ. ಆದರೆ ಇತ್ತೀಚೆಗೆ ಉತ್ತರ ಪ್ರದೇಶದಲ್ಲಿ ನಡೆದ ಮಂಗೇಶ್ ಯಾದವ್ ಎಂಬ ವ್ಯಕ್ತಿಯ ಎನ್ಕೌಂಟರ್ ಸುದ್ದಿ ಆಯಿತು. ಜಾತಿಯನ್ನ ನೋಡಿ ಉತ್ತರ ಪ್ರದೇಶದಲ್ಲಿ ಎನ್ಕೌಂಟರ್ ಮಾಡಲಾಗ್ತಿದೆ ಅಂತ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ಮತ್ತು ಎಎಪಿ ನಾಯಕ ಸಂಜಯ್ ಸಿಂಗ್ ಆರೋಪ ಮಾಡಿದ್ರು. ಸುಲ್ತಾನ್ಪುರದಲ್ಲಿ ದರೋಡೆ ಪ್ರಕರಣದಲ್ಲಿ ಮಂಗೇಶ್ ಯಾದವ್ ಎನ್ಕೌಂಟರ್ ನಡೆದಿದೆ. ಮತ್ತದು ಹಲವು ಪ್ರಶ್ನೆಗಳಿಗೂ ಕಾರಣ ಆಗಿದೆ. ವಿಪಿನ್ ಸಿಂಗ್ ಎಂಬ ಮುಖ್ಯ ಆರೋಪಿಗೆ ಶರಣಾಗೋಕೆ ಅವಕಾಶವನ್ನ ಮಾಡಿಕೊಟ್ಟು ಮಂಗೇಶ್ ಯಾದವ್ನನ್ನ ಕೊಲ್ಲಲಾಗಿದೆ ಅನ್ನೋದು ಆರೋಪ. ಎನ್ಕೌಂಟರ್ನಲ್ಲಿ ಭಾಗಿಯಾಗಿದ್ದ ಪೊಲೀಸರೆಲ್ಲ ಮೇಲ್ಜಾತಿಯವರು ಅಂತ ಹೇಳಲಾಗ್ತಾ ಇದೆ. ಎನ್ಕೌಂಟರ್ನಲ್ಲಿ ಭಾಗಿಯಾಗಿದ್ದ ಡಿಎಸ್ಪಿ ಧರ್ಮೇಶ್ ಕುಮಾರ್ ಶಾಹಿ ಪತ್ನಿ ರಿತು ಶಾಹಿ ಗೋರಖ್ಪುರದ ಬಿಜೆಪಿ ಪದಾಧಿಕಾರಿಯಾಗಿದ್ದು ಸೆಪ್ಟೆಂಬರ್ 3ರಂದು ಉತ್ತರ ಪ್ರದೇಶ ಮಹಿಳಾ ಆಯೋಗದ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಎನ್ಕೌಂಟರ್ನಲ್ಲಿ ಭಾಗಿಯಾದ ಪೊಲೀಸರ ವಿರುದ್ಧ ಕೇಸ್ ದಾಖಲಿಸೋಕೆ ಮಂಗೇಶ್ ಯಾದವ್ ತಂದೆ ಒತ್ತಾಯಿಸಿದ್ದಾರೆ. ಸಮಾಜವಾದಿ ಪಕ್ಷದ ಅಖಿಲೇಶ್ ಯಾದವ್ ಈ ಎನ್ಕೌಂಟರ್ ವಿಚಾರವಾಗಿ ಟ್ವೀಟ್ ಮೂಲಕ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಮಂಗೇಶ್ ಎನ್ಕೌಂಟರ್ ನಕಲಿ ಅಂತ ಅಖಿಲೇಶ್ ಹೇಳಿದ್ದಾರೆ. ಇಡೀ ಪೊಲೀಸ್ ಕಾರ್ಯಾಚರಣೆ ಬಗ್ಗೆನೇ ಅವರು ಪ್ರಶ್ನೆಗಳನ್ನು ಎತ್ತಿದ್ದಾರೆ. ಆಡಳಿತ ಪಕ್ಷ ಸುಲ್ತಾನ್ಪುರ ಡಕಾಯಿತಿಯಲ್ಲಿ ಭಾಗಿಯಾಗಿರೋರೊಂದಿಗೆ ಸಂಬಂಧ ಹೊಂದಿರುವಂತೆ ತೋರ್ತಾ ಇದೆ. ಅದಕ್ಕಾಗಿಯೇ ನಕಲಿ ಎನ್ಕೌಂಟರ್ಗೆ ಮೊದಲು ಅವರು ಮುಖ್ಯ ಆರೋಪಿಯನ್ನ ಸಂಪರ್ಕಿಸಿದ್ದಾರೆ. ಇತರರ ಕಾಲಿಗೆ ಗುಂಡು ಹಾರಿಸುವಾಗ ಶರಣಾಗುವಂತೆ ಹೇಳಿದ್ದಾರೆ. ಆದರೆ ಮಂಗೇಶ್ ಯಾದವ್ನನ್ನ ಮಾತ್ರ ಜಾತಿ ಕಾರಣಕ್ಕೆ ಕೊಂದಿದ್ದಾರೆ ಅನ್ನೋದು ಅಖಿಲೇಶ್ ಯಾದವ್ ಆರೋಪ. ಎನ್ಕೌಂಟರ್ ವಿಚಾರದಲ್ಲಿ ಎದ್ದು ಕಾಣೋದು ಉತ್ತರ ಪ್ರದೇಶದ ಆದಿತ್ಯನಾಥ್ ಸರ್ಕಾರದ ನಿಲುವು. ಅವರು ಸಿಎಂ ಆದ ನಂತರದ ಅವಧಿ ಸತತ ಎನ್ಕೌಂಟರ್ಗಳಿಂದಲೇ ನೆತ್ರಮಯವಾಗಿದೆ. ಉತ್ತರ ಪ್ರದೇಶದಲ್ಲಿನ ಎನ್ಕೌಂಟರ್ಗಳ ಒಂದು ಸ್ಥೂಲ ಚಿತ್ರವನ್ನ ನಾವು ನೋಡೋದಾದ್ರೆ ಅವಧಿ 2017 ಮಾರ್ಚ್ 20ರಿಂದ 2024 ಸೆಪ್ಟೆಂಬರ್ 5ರವರೆಗಿನ 7 ವರ್ಷಗಳು. ಒಟ್ಟು ಪೊಲೀಸ್ ಎನ್ಕೌಂಟರ್ಗಳು 12,964. ಪ್ರತಿ 13 ದಿನಗಳಿಗೆ ಒಬ್ಬರಂತೆ ಪಟ್ಟಿಯಲ್ಲಿದ್ದ 207 ಕ್ರಿಮಿನಲ್ಗಳ ಹತ್ಯೆಯಾಗಿದೆ. ಎನ್ಕೌಂಟರ್ ವೇಳೆ 17 ಪೊಲೀಸರ ಸಾವಾಗಿದೆ. ಎನ್ಕೌಂಟರ್ಗೆ ಒಳಗಾದ ಹೆಚ್ಚಿನವರ ಬಂಧನಕ್ಕೆ ಘೋಷಣೆಯಾಗಿದ್ದ ಬಹುಮಾನದ ಮೊತ್ತ 75,000 ರೂಪಾಯಿಗಳಿಂದ 5 ಲಕ್ಷ ರೂಪಾಯಿಗಳವರೆಗೆ ಇತ್ತು. ಉತ್ತರ ಪ್ರದೇಶದ ಎನ್ಕೌಂಟರ್ನಲ್ಲಿ ಮೀರತ್ ವಲಯಕ್ಕೆ ರಾಜ್ಯದಲ್ಲೇ ಅಗ್ರಸ್ಥಾನ. ಅಲ್ಲಿ 2017ರಿಂದ ನಡೆದ ಒಟ್ಟು ಎನ್ಕೌಂಟರ್ಗಳು 3,723, 66 ಕ್ರಿಮಿನಲ್ಗಳ ಹತ್ಯೆ ಮತ್ತು 7,017 ಕ್ರಿಮಿನಲ್ಗಳ ಬಂಧನ. ಉತ್ತರ ಪ್ರದೇಶ ರಾಜ್ಯಾದ್ಯಂತ ಈವರೆಗಿನ ಎನ್ಕೌಂಟರ್ಗಳಲ್ಲಿ 27,117 ದುಷ್ಕರ್ಮಿಗಳ ಬಂಧನ ಆಗಿದೆ. ಎನ್ಕೌಂಟರ್ ವೇಳೆ 1,601 ಕ್ರಿಮಿನಲ್ಗಳಿಗೆ ಗಾಯಗಳಾಗಿದೆ. ಜೂಲಿಯಾ ರಿಬೇರೋ ಟೀಕಿಸಿರುವಂತೆ ಎನ್ಕೌಂಟರ್ ಕಾರಣದಿಂದ ಭಾರತ ಪೊಲೀಸ್ ರಾಜ್ಯವಾಗುವ ಸನ್ನಿವೇಶವನ್ನ ಹೇಗೆ ಬದಲಾಯಿಸಬಹುದು, ಹೇಗೆ ಎನ್ಕೌಂಟರ್ಗಳನ್ನು ತಡಿಬಹುದು, ಆರೋಪಿಗಳನ್ನು ಹೇಗೆ ಎನ್ಕೌಂಟರ್ ಹೆಸರಲ್ಲಿ ಏಕಾಏಕಿ ಕೊಂದಾಗ ಸಾವಿನ ನಂತರವೂ ತನಿಖೆ ಮತ್ತು ವಿಚಾರಣೆಗೆ ಈ ನಿಟ್ಟಿನಲ್ಲಿ ನೆರವಾಗಬಹುದಾ? ಎನ್ಕೌಂಟರ್ ನಡೆದು ಹೋದಾಗ ಅದು ನಕಲಿನ ಅಸಲಿನ ಅನ್ನೋ ತಾಂತ್ರಿಕ ಅಂಶಕ್ಕಿಂತಲೂ ಅದರಿಂದ ನ್ಯಾಯ ಸಿಕ್ತಾ ಅಥವಾ ಸಮಾಧಿ ಆಯ್ತಾ ಅಂತ ಕೇಳ್ಕೊಳ್ಳೋದು ಬಹಳ ಮುಖ್ಯ ಅಂತ ಅನ್ಸುತ್ತೆ. ಕೈಕೋಳ ಹಾಕಿದ ವ್ಯಕ್ತಿ ಬಂದೂಕು ಕಸಿದುಕೊಂಡು ಪೊಲೀಸರಿಗೆ ಗುಂಡು ಹಾರಿಸೋದು ಹೇಗೆ ಸಾಧ್ಯ ಅಂತ ನಾವಿಲ್ಲಿ ಕೂತು ಕೇಳ್ಕೊಳ್ಳೋದ್ರಲ್ಲಿ ಯಾವ ಅರ್ಥನೂ ಇಲ್ಲ. ಅದಕ್ಕೆಲ್ಲ ನ್ಯಾಯಾಂಗ ತನಿಖೆನೇ ಉತ್ತರ ಹೇಳುತ್ತೆ. ಒಂದು ಮುಖ್ಯ ಪ್ರಶ್ನೆ ಏನು ಅಂತಂದ್ರೆ, ತ್ವರಿತ ನ್ಯಾಯಕ್ಕೆ ಆಗ್ರಹಿಸುವ ನಾವು ನ್ಯಾಯ ವಿಳಂಬವನ್ನ ನ್ಯಾಯ ನಿರಾಕರಣೆ ಅಂತೀವೆಯೇ ಹೊರತು ಎನ್ಕೌಂಟರ್ ಮೂಲಕ ನ್ಯಾಯವಾದ್ರೆ ಅದು ನ್ಯಾಯದ ಸಮಾಧಿ ಆಗೋದಿಲ್ವಾ ಅಂತ ಯೋಚನೆ ಮಾಡೋದಿಲ್ಲ. ಶತಮಾನಗಳಿಂದಲೂ ನ್ಯಾಯ ಅನ್ನೋದು ಬಹಳ ಸಂಕೀರ್ಣವಾದ ಪದ. ನ್ಯಾಯ ಒದಗಿಸುವುದನ್ನು ಖಾತ್ರಿಪಡಿಸುವಲ್ಲಿ ನಾವು ಅನುಸರಿಸುವ ಕಾರ್ಯವಿಧಾನಗಳು ನ್ಯಾಯ ವಿಳಂಬಕ್ಕೆ ಕಾರಣವಾಗಿದ್ರು
ನ್ಯಾಯ ಸಮಾಧಿ ಆಗದಂತೆ ತಡೆಯುತ್ತೆ. ನ್ಯಾಯ ತೋರಿಕೆಯದ್ದಾಗದೆ ನಿಜವಾಗಿಯೂ ನ್ಯಾಯವನ್ನ ದೊರಕಿಸಿಕೊಡುವುದು ಬಹಳ ಮುಖ್ಯ. ಭಾರತದ ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯಲ್ಲಿ ಪೊಲೀಸ್, ನ್ಯಾಯಾಂಗ ಮತ್ತು ತಪ್ಪನ್ನ ಸರಿಪಡಿಸಿಕೊಳ್ಳುವಿಕೆ ಇವೆ. ಆದರೆ ಇವುಗಳಲ್ಲಿ ಯಾವುದೇ ಒಂದು ವಿಭಾಗ ಇತರರ ಕೆಲಸವನ್ನ ತಾನೇ ಮಾಡೋಕೆ ನಿಂತು ಬಿಟ್ರೆ ಆಗ ನ್ಯಾಯವೇ ಇಲ್ಲವಾಗತ್ತೆ. ಯಾವುದೇ ಕ್ರಿಮಿನಲ್ ಆರೋಪಿಯ ವಿರುದ್ಧದ ಕ್ರಮ ನ್ಯಾಯಸಮ್ಮತವಾಗಿಯೇ ಇರಬೇಕು. ಅಲ್ಲದೆ ನಿರಪರಾಧಿಯನ್ನ ಪ್ರಕರಣದೊಳಗೆ ಸಿಲುಕಿಸಿ ನಿಜವಾದ ಆರೋಪಿ ತಪ್ಪಿಸಿಕೊಳ್ಳುವಂತೆ ಮಾಡೋದು ಆಗಬಾರದು. ಬದಲಾಪುರ ಪ್ರಕರಣ ಅಥವಾ ಹೈದರಾಬಾದ್ ವೈದ್ಯ ಅತ್ಯಾಚಾರ ಪ್ರಕರಣದಲ್ಲಿನ ಎನ್ಕೌಂಟರ್ಗಳು ನಡೆದಾಗ ಆರೋಪಿಗಳಿಗೆ ಸೂಕ್ತ ವಿಚಾರಣೆ ಎದುರಿಸುವ ಅವಕಾಶವನ್ನೇ ತಪ್ಪಿಸಿದಂತಾಗಿದೆ. ಆದರೆ ಅವರೇ ಅಪರಾಧಿಗಳು ಅನ್ನೋದು ಕೂಡ ಖಚಿತ ಇಲ್ಲ. ಸಾಮಾನ್ಯವಾಗಿ ಆರೋಪಿಗಳನ್ನ ಗುಂಡಿಕ್ಕಿ ಕೊಂದಾಗ ಆ ವಿಷಯದ ತನಿಖೆಯನ್ನ ಮುಚ್ಚಿ ಹಾಕಲಾಗುತ್ತೆ. ಅವರು ನಿಜವಾಗಿಯೂ ತಪ್ಪಿತಸ್ಥರಾಗಿದ್ರ ಅನ್ನೋದು ತೀರ್ಮಾನವಾಗದೆ ಹಾಗೆ ಉಳಿದು ಬಿಡುತ್ತೆ. ಅಂತಹ ಹತ್ಯೆಯ ಜೊತೆಗೆ ಸತ್ಯದ ಕೊಲೆನೂ ಆಗಿ ಹೋಗಿರುತ್ತೆ. ಸತ್ಯವನ್ನ ಹೂತು ಹಾಕೋದಕ್ಕೆ ಎನ್ಕೌಂಟರ್ ನಡೆದು ಬಿಟ್ಟಿರುತ್ತೆ. ಬದಲಾಪುರ ಪ್ರಕರಣದಲ್ಲೂ ಇದೇ ರೀತಿಯ ಅನುಮಾನಗಳು ಮೂಡಿವೆ. ಆದರೆ ದುಃಖದ ವಿಚಾರ ಅಂತಂದ್ರೆ ನ್ಯಾಯಾಲಯಗಳು ಎನ್ಕೌಂಟರ್ನ ಕಾನೂನು ಬದ್ಧತೆ ಬಗ್ಗೆ ತನಿಖೆಗೆ ಆದೇಶಿಸಿದ್ರೂ ಸತ್ತ ಆರೋಪಿಯನ್ನ ಬಂಧಿಸಿದ ಪ್ರಾಥಮಿಕ ಅಪರಾಧದ ತನಿಖೆಯ ಅಗತ್ಯ ಪರಿಗಣನೆಗೆ ಬರೋದಿಲ್ಲ. ಸಮಸ್ಯೆ ಇರೋದೇ ಇಲ್ಲಿ. ಎನ್ಕೌಂಟರ್ ಸಮಸ್ಯೆಗೆ ಪರಿಹಾರ ಕಂಡುಕೊಳ್ಬೇಕಾದ್ರೆ ಆರೋಪಿ ಸತ್ತಿದ್ರೂ ಪ್ರಾಥಮಿಕ ಪ್ರಕರಣದ ಸರಿಯಾದ ತನಿಖೆಯನ್ನ ಖಾತ್ರಿಪಡಿಸಿಕೊಳ್ಬೇಕು. ಇದರಿಂದ ಎರಡು ರೀತಿಯಲ್ಲಿ ಪ್ರಯೋಜನಗಳಿವೆ. ಒಂದು, ಅಪರಾಧದ ಹಿಂದೆ ಕಾಣದ ಕೈಗಳಿದ್ರೆ ಅವು ಬಹಿರಂಗಗೊಳ್ಳುತ್ತೆ. ಅಂದ್ರೆ ಆರೋಪಿಗಳು ನಿರಪರಾಧಿಗಳಾಗಿದ್ದು ನಕಲಿ ಎನ್ಕೌಂಟರ್ನಲ್ಲಿ ಕೊಲ್ಲಲ್ಪಟ್ರೆ ಪ್ರತಿ ಪ್ರಕರಣದಲ್ಲೂ ಎನ್ಕೌಂಟರ್ಗೆ ಒತ್ತಾಯಿಸುವ ಜನರ ಮನಸ್ಥಿತಿನೂ ಬದಲಾಗಬಹುದು. ಎರಡು, ಆರೋಪಿಗಳ ಅಪರಾಧ ಸಾಬೀತಾದರೆ ಅವರು ಶಿಕ್ಷೆಗೆ ಅರ್ಹರಾಗಿದ್ರು ಅನ್ನೋ ಅಂಶವಂತೂ ಖಚಿತ ಆಗತ್ತೆ. ಆಗಲೂ ಎನ್ಕೌಂಟರ್ ನ್ಯಾಯವಲ್ಲ ಅನ್ನೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ನ್ಯಾಯ ಮತ್ತು ಕ್ರಿಮಿನಲ್ ನ್ಯಾಯ ವ್ಯವಸ್ಥೆಯ ಉದ್ದೇಶ ನ್ಯಾಯವನ್ನ ಒದಗಿಸೋದನ್ನ ಖಚಿತಪಡಿಸಿಕೊಳ್ಳೋದೇ ಹೊರತು ಪ್ರತೀಕಾರವಲ್ಲ. 100 ಮಂದಿ ತಪ್ಪಿತಸ್ಥರು ತಪ್ಪಿಸಿಕೊಳ್ಳೋದಕ್ಕಿಂತ ದೊಡ್ಡ ವಿಚಾರ ಒಬ್ಬ ಅಮಾಯಕನಿಗೆ ಶಿಕ್ಷೆ ಆಗೋದು. ಯಾವುದೇ ತಪ್ಪಿತಸ್ಥ ವ್ಯಕ್ತಿ ಕಾನೂನಿನ ಹಿಡಿತದಿಂದ ತಪ್ಪಿಸಿಕೊಳ್ಳದಂತೆ ನೋಡ್ಕೊಳ್ಳೋದು ಎಷ್ಟು ಮುಖ್ಯನೋ ಯಾವುದೇ ಅಮಾಯಕ ಶಿಕ್ಷೆಗೆ ಒಳಗಾಗದಂತೆ ಖಾತ್ರಿಪಡಿಸೋದು ಕೂಡ ಅಷ್ಟೇ ಮುಖ್ಯ. ಪೊಲೀಸ್ ವ್ಯವಸ್ಥೆಯಲ್ಲಿ ರಾಜಕೀಯ ಹಸ್ತಕ್ಷೇಪವು ಎನ್ಕೌಂಟರ್ನಂತಹ ಘೋರಕ್ಕೆ ಕಾರಣವಾಗುವುದು ಮತ್ತೆ ಮತ್ತೆ ಬಯಲಾಗ್ತಾನೆ ಇರುವ ಸತ್ಯ. ಇಂತಹ ಅಪಾಯದಿಂದ ಬಿಡುಗಡೆ ಬೇಕಿದೆ. ಇದು ಈಗಿನ ವಿಶೇಷ. ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನು ತಾವು ನೋಡಬೇಕಾದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.